ಶ್ರೀ ಗುರುಭ್ಯೋ ನಮಃ. ಸಚ್ಚಿದಾನಂದರೂಪಾಯ ಬಿಂದು ನಾದಾಂತರಾತ್ಮನೇ ಆದಿ ಮಧ್ಯಾಂತ ಶೂನ್ಯಾಯ ಗುರುಣಾಂ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಯಕ್ಷಪ್ರಶ್ನೆಯ ಮುಂದುವರೆದಂತಹ ಪ್ರಶ್ನೆಯನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಪ್ರಶ್ನೆ ಹೀಗಿದೆ: ಮನೆಯಲ್ಲಿ ಇರುವವರಿಗೆ ಮಿತ್ರ ಯಾರು ಅಂತ. ಅದಕ್ಕೆ ಪತ್ನಿ ಎಂಬುದಾಗಿ ಉತ್ತರವನ್ನ ಧರ್ಮರಾಜ ಕೊಡ್ತಾ ಇದ್ದಾನೆ. ಈ ಭಾರತೀಯ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾದದ್ದು. ಇದಕ್ಕೆ ಅತ್ಯಂತ ಮುಖ್ಯವಾಗಿರುವಂತಹ ಕಾರಣವೇ ಈ ಒಂದು ಕುಟುಂಬ ವ್ಯವಸ್ಥೆ. ಈ ಕುಟುಂಬ ವ್ಯವಸ್ಥೆಯಲ್ಲಿ ಪತಿ ಮತ್ತು ಪತ್ನಿ ಇವರಿಬ್ಬರ ಒಂದು ಸಹಭಾಗಿತ್ವ ಅನ್ನುವಂಥದ್ದು ಅಷ್ಟೇ ಮುಖ್ಯವಾಗಿರುವಂತಹದ್ದು ಅನ್ನೋದನ್ನ ನಾವು ಒಪ್ಕೋಬೇಕಾಗುತ್ತೆ. ಹಾಗಾಗಿ ಈ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಪತ್ನಿ ಇದ್ದಾಗ ಮಾತ್ರ ಆ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ ಅನ್ನುವುದು ಇದರ ತಾತ್ಪರ್ಯ. ಸಾಮಾನ್ಯವಾಗಿ ನಾವು ಹೇಳೋದುಂಟು, ನಿಮ್ಮ ಕುಟುಂಬ ಚೆನ್ನಾಗಿದ್ದಾರಾ ಅಂತ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಕುಟುಂಬ ಅಂದ್ರೆ ಏನರ್ಥ ಅಂದ್ರೆ ಪತ್ನಿ. ಕೆಲವೊಮ್ಮೆ ಮನೆಗೆ ಅತಿಥಿ ಬರಬೇಕು ಅಂತ ಇರುವಂತ ಅವ್ರ ಮನಸ್ಸಿರತ್ತೆ, ಆದ್ರೆ ಆಗ ಅವ್ರು ಕೇಳ್ತಾರೆ ನಿಮ್ಮ ಕುಟುಂಬ ಇದ್ದಾರಾ ಅಂತ. ಅಂದ್ರೆ ಕುಟುಂಬ ಅಂತಂದ್ರೆ ಯಾರು ಅಂದ್ರೆ ಪತ್ನಿಯೇ ಕುಟುಂಬ ಅಂತ. ಅದಕ್ಕೆ ಒಂದು ಮಾತುಂಟು, ಗೃಹಿಣಿ ಗೃಹ ಮುಚ್ಯತೆ ಅಂತ. ಅಂದ್ರೆ ಗೃಹಿಣಿಯನ್ನೇ ಒಂದು ಮನೆ ಎಂಬುದಾಗಿ ಭಾವಿಸಬೇಕು ಅಂತ. ಗೃಹಿಣಿ ಇದ್ರೆ ತಾನೇ ಅದಕ್ಕೆ ಮನೆ ಅನ್ನುವಂಥದ್ದು ಆಗತ್ತೆ. ಗೃಹಿಣಿ ಇಲ್ಲ ಅಂತಂದ್ರೆ ಆ ಮನೆಯ ಸೊಬಗು ಇಲ್ಲ ಎನ್ನುವುದಾಗಿ ಕರೆಯೋದುಂಟು. ಅಂದ್ರೆ ಗೃಹಿಣಿಗೆ ಅಥವಾ ಭಾರ್ಯೆಗೆ ಅಷ್ಟೊಂದು ಕುಟುಂಬದಲ್ಲಿ ಮಹತ್ವವನ್ನು ಕೊಟ್ಟಿದ್ದನ್ನು ನಾವು ನೋಡಬಹುದು. ಹಾಗಾಗಿ ಒಬ್ಬ ಮನೆಯನ್ನ ತುಂಬಾ ಸುಂದರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಸಹಕಾರಿಯಾಗುವವಳು ಯಾರು ಅಂತ ಕೇಳಿದ್ರೆ ಭಾರ್ಯೆ ಅಂತ. ಅವಳನ್ನೇ ಕುಟುಂಬದ ಮಿತ್ರ ಎಂಬುದಾಗಿ ಕರೆದಿರುವುದುಂಟು. ಮಿತ್ರ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ತನ್ನ ಮಿತ್ರನನ್ನ ಕಷ್ಟದಲ್ಲಿ ಸಹಕರಿಸುವಂತಹದ್ದು, ಅನೇಕ ಅನುಕೂಲತೆಗಳನ್ನ ಮಾಡಿಕೊಡುವಂತಹದ್ದು, ಗುಪ್ತವಾಗಿರುವಂತಹ ವಿಷಯಗಳನ್ನ ಕಾಪಾಡಿಕೊಳ್ಳುವಂತಹದ್ದು, ಹೀಗೆ ಅನೇಕ ರೀತಿಯಲ್ಲಿ ಅವನು ಸಹಕರಿಸುವುದುಂಟು. ಹಾಗೆ ಇಲ್ಲಿ ಗೃಹಿಣಿಯಾದವಳು ಪತಿಯ ಎಲ್ಲ ರೀತಿಯಾಗಿರುವಂತಹ ಕಾರ್ಯದಲ್ಲಿ ಸಹಕರಿಸ್ತಾಳೆ. ಒಬ್ಬ ಮಿತ್ರನು ಯಾವ ರೀತಿಯಾಗಿ ಇರೋದಕ್ಕೆ ಸಾಧ್ಯವೋ ಹಾಗೆಲ್ಲ ರೀತಿಯಲ್ಲಿ ಇದ್ದು ಪತಿಯ ಜೀವನದಲ್ಲಿ ಸಹಕರಿಸ್ತಾಳೆ. ಆದ್ರಿಂದ ಅವಳನ್ನ ಪತ್ನಿ ಎಂಬುದಾಗಿ ಕರೆದಿರೋದುಂಟು. ವ್ಯಾಕರಣ ಸೂತ್ರದಲ್ಲಿ ಪಾಣಿನಿ ಹೇಳುವಂತಹ ಸಂದರ್ಭದಲ್ಲಿ ಹೇಳ್ತಾನೆ, ಪತ್ನಿ ಅಂದ್ರೆ ಯಾರು ಅಂತಂದ್ರೆ ಪತ್ಯುರ್ನೋ ಯಜ್ಞ ಸಂಯೋಗಿ. ತನ್ನ ಈ ಬಾಳೆಂಬ ಯಜ್ಞದಲ್ಲಿ ಯಾರು ಸಹಭಾಗಿತ್ವವನ್ನ ಸಹಯೋಗವನ್ನ ಕೊಡ್ತಾಳೋ ಅವಳನ್ನೇ ನಿಜವಾಗಿ ಪತ್ನಿ ಎಂಬುದಾಗಿ ಕರಿಬೇಕು ಅಂತ. ಯಾರು ತನ್ನನ್ನ ಹೊತ್ತು ಮುಂದಕ್ಕೆ ಸಂತತಿ ರೂಪದಲ್ಲಿ ವಿಕಾಸಪಡಿಸ್ಕೊಳ್ತಾಳೋ ಅವಳಿಗೆ ಭಾರ್ಯ ಎಂಬುದಾಗಿ ಕರಿಬೇಕು ಅಂತ. ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳುವಂತೆ ತಾನೇ ಭಾರ್ಯೆಯ ಗರ್ಭದಲ್ಲಿ ಪ್ರವೇಶ ಮಾಡಿ ಮುಂದಕ್ಕೆ ತನ್ನ ಸಂತತಿಯನ್ನ ಬೆಳೆಸಿಕೊಳ್ಳುವಂತಹದ್ದನ್ನು ನಾವು ನೋಡಬಹುದು. ಅದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಯಾವುದು ಅಂತ ಕೇಳಿದ್ರೆ ಭಾರ್ಯೆಯೇ ಪತ್ನಿಯೇ ಆಗಿರ್ತಾಳೆ. ಹಾಗಾಗಿ ಅವಳು ಎಲ್ಲ ರೀತಿಯಿಂದಲೂ ಅವಳು ಮಿತ್ರ ರೂಪದಲ್ಲಿ ಕುಟುಂಬವನ್ನ ಸಹಕರಿಸುವುದರಲ್ಲಿ ಒಂದು ತುಂಬಾ ಉತ್ತಮವಾಗಿರುವಂತಹ ಸಹಭಾಗಿತ್ವವನ್ನ ಕೊಡುತ್ತಾಳೆ ಎಂಬುದಾಗಿ ನಾವು ಚಿಂತಿಸಬಹುದು. ಅದಕ್ಕೆ ವಿವಾಹದ ಸಂದರ್ಭದಲ್ಲಿ ಸಪ್ತಪದಿ ಎಂಬಂತಹ ಒಂದು ಕಾರ್ಯಕ್ರಮವನ್ನು ನಾವು ನೋಡುತ್ತೇವೆ. ಅಲ್ಲಿ 7 ಹೆಜ್ಜೆಗಳನ್ನ ವರನಾದವನು ತನ್ನ ಪತ್ನಿಯನ್ನ ನಡೆಸ್ತಾನೆ. ಅಂದ್ರೆ 7 ಹೆಜ್ಜೆಗಳಿಂದ ಯಾರು ಜೊತೆಯಲ್ಲಿರ್ತಾರೋ ಅವನನ್ನ ಮಿತ್ರ ಎಂಬುದಾಗಿ ಭಾವಿಸಬೇಕು ಅಂತ. ಜೊತೆಯಾಗಿರ್ತಾರೋ ಅವರನ್ನ ಸಖಿ ಎಂಬುದಾಗಿ ಕರಿಬೇಕು ಎಂಬುದಾಗಿ ಹೇಳಿರುವಂತಹದ್ದುಂಟು. ಹಾಗಾಗಿ ಅಂತಹ ಸಪ್ತಪದಿಯನ್ನ ಮಾಡಿ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಕುಟುಂಬದಲ್ಲಿ ಪರಿಪೂರ್ಣವಾಗಿ ಯಾರು ಸಹಕರಿಸ್ತಾರೋ ಅಂಥವರನ್ನ ಮಿತ್ರ ಎಂಬುದಾಗಿ ಕರೆಯದೆ ಇದೇನನ್ನು ಕರೆಯಕ್ಕೆ ಸಾಧ್ಯ? ಹಾಗಾಗಿ ಈ ಭಾರತೀಯ ಸಂಸ್ಕೃತಿಯಲ್ಲಿ ಈ ಭಾರ್ಯೆಗೆ ಅಥವಾ ಪತ್ನಿಗೆ ವಿಶಿಷ್ಟವಾಗಿರುವಂತಹ ಸ್ಥಾನವನ್ನ ಕೊಟ್ಟಿರುವಂತಹದ್ದು ಕಂಡುಬರುತ್ತೆ. ಆ ರೀತಿಯಾದ್ದರಿಂದ ಈ ದಾಂಪತ್ಯ ಜೀವನದಲ್ಲಿ ಮಿತ್ರನಾಗಿ, ಸಹಭಾಗಿಯಾಗಿ, ಸಹಧರ್ಮಿಣಿಯಾಗಿ, ಅಂದರೆ
ಧರ್ಮ, ಅರ್ಥ, ಕಾಮ ಎಂಬಂಥ 3 ವಿಧವಾಗಿರುವಂತಹ ಯಾವ ಪುರುಷಾರ್ಥಗಳಿವೆಯೋ ಈ 3ರಲ್ಲೂ ಕೂಡ ಜೊತೆ ಇದ್ದು ಕೊನೆಗೆ ತಾನು ಪಡೆಯುವಂತಹ ಮೋಕ್ಷದಲ್ಲೂ ಕೂಡ ಅವಳ ಸಹಕಾರ ಇರುತ್ತೆ. ಆದ್ದರಿಂದ ಅಂಥ ಭಾರ್ಯೆಯನ್ನ ಮಿತ್ರ ಎಂಬುದಾಗಿ ಭಾವಿಸಬೇಕು ಎಂಬಂತಹ ವಿಶಾಲ ಹೃದಯವನ್ನ ನಮ್ಮ ಭಾರತೀಯ ಸಂಸ್ಕೃತಿ ಕೊಟ್ಟಿದ್ದನ್ನ ಈ ಪ್ರಶ್ನೋತ್ತರ ತಿಳಿಸ್ತಾ ಇದೆ ಎಂಬುದನ್ನು ನಾವು ಗಮನಿಸಬೇಕು. ನಮಸ್ಕಾರ. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 80501 24 365.